ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ ಬರೆದಿದ್ದಾರೆ. ಜನಿವಾರ ತೆಗೆಸಿ ಧಾರ್ಮಿಕ ಭಾವನೆಗಳಿಗೆ ಹಕ್ಕುಚ್ಯುತಿಯಾಗಿದೆ ಅಂತ ಹೇಳಿ ಅವರು ವಾದಿಸ್ತಾ ಇದ್ದಾರೆ. ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಅಶೋಕ್ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರದ ಈ ನಡೆ ಖಂಡನಾರ್ಹ ಅಂತ ಹೇಳಿ ಲಿಖಿತವಾದಂಥ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಹಿನ್ನೆಲೆ ರಾಜ್ಯದ ವಿರುದ್ಧ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ದೂರಿನಲ್ಲಿ ಆಗ್ರಹ ಮಾಡಿದ್ದಾರೆ. ನಾಗರಿಕರ ಸಂವಿಧಾನದತ್ತ ಹಕ್ಕುಗಳು ಘಟನೆಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಹೀಗೆ ಅಶೋಕ್ ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಇದೀಗ ಜನಿವಾರ ತೆಗೆದಿರುವಂಥ ಪ್ರಕರಣ ರಾಜ್ಯದಲ್ಲಿ ಬಹಳ ವಿವಾದಕ್ಕೆ ಕಾರಣವಾಗಿತ್ತು, ವಿರೋಧಗಳು ವ್ಯಕ್ತವಾಗಿತ್ತು. ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಈಗ ಎಂಟ್ರಿ ಕೊಟ್ಟಂತಾಗಿದೆ. ಮುಂದೇನೆಲ್ಲ ಪ್ರೊಸೀಜರ್ಗಳಾಗುತ್ತೆ, ಜೊತೆಗೆ ಕ್ರಮವನ್ನು ಕೂಡ ತೆಗೆದುಕೊಳ್ಳೋಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಲ್ಲ ಇನ್ನೊಂದು ಕಡೆ. ದಶರಥ್, ರಾಜ್ಯದಲ್ಲಿನ ವಿದ್ಯಾರ್ಥಿಗಳ ಪರೀಕ್ಷಾ ಸಮಯದ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರವನ್ನ ಬರೆದಿದ್ದಾರೆ. ಅವರ ಪತ್ರಕ್ಕೆ ಅಲ್ಲಿಂದ ಯಾವ ರೀತಿಯಾದ ಪ್ರತಿಕ್ರಿಯೆ ಮತ್ತು ಸ್ಪಂದನೆ ಸಿಗುತ್ತೆ ಅನ್ನೋದರ ಮೇಲೆ ತೆಗೆದುಕೊಳ್ಬಹುದಂತ ಕಾನೂನು ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಆರಂಭವಾಗುತ್ತೆ. ಈಗಿನ ಮಾಹಿತಿಗಳ ಪ್ರಕಾರ ಈ ಪ್ರಕರಣ ವೈಯಕ್ತಿಕವಾಗಿ ಮತ್ತು ಧಾರ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿಗತವಾದಂತಹ ನೋವಿನ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಆಯೋಗ ಮುಂದಾಗಬೇಕು ಅನ್ನುವಂತ ಒತ್ತಾಯವನ್ನ ಅವ್ರು ಮಾಡ್ತಿರ್ತಾರೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ನಡೆಯನ್ನ ಕೂಡ ಹೊಂದಿರೋದ್ರಿಂದಾಗಿ ರಾಜ್ಯ ಸರ್ಕಾರದ ಈ ವ್ಯವಸ್ಥೆ ಸರಿಯಲ್ಲ, ಅದನ್ನ ಖಂಡಿಸಿ ಅದಕ್ಕೂ ನೋಟಿಸ್ ಕೊಡಬೇಕು ಅನ್ನುವಂತ ವಿಚಾರವನ್ನ ಅವರು ಅದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಶೋಕ್ ಅವರ ಪತ್ರದ ಅನುಸಾರವಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಜ್ಯಕ್ಕೆ ಬಂದು ಘಟನೆಯ ಪರಿಶೀಲನೆಯನ್ನ ನಡೆಸಿ ಸಂಬಂಧಪಟ್ಟವರಿಂದ ಹೇಳಿಕೆಯನ್ನ ಪಡೆದು ರಾಜ್ಯ ಸರ್ಕಾರಕ್ಕೂ ನೋಟಿಸ್ ಅನ್ನ ಜಾರಿ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸರ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಜನಿವಾರದ ಪ್ರಕರಣ ಇದೆಯಲ್ಲ, ಇದು ಕಲಬುರಗಿ, ಬೀದರ್ನಲ್ಲಿ ಈ ರೀತಿಯ ಘಟನೆಗಳು ಬೆಳಕಿಗೆ ಬಂದಿತ್ತು. ರಾಜ್ಯವ್ಯಾಪಿ ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ಕೇವಲ BJP ನಾಯಕರು ಮಾತ್ರವಲ್ಲದೆ ಕಾಂಗ್ರೆಸ್ ನಾಯಕರು ಕೂಡ ಇದು ಸರಿಯಲ್ಲ ಅಂತ ಹೇಳಿದರು. ಅವರವರ ಧಾರ್ಮಿಕ ನಂಬಿಕೆಗಳಿಗೆ ಆಘಾತ ಉಂಟು ಮಾಡುವಂಥ ಘಟನೆಗಳಿದ್ವು. ಇದನ್ನು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಅನೇಕರು ಹೇಳಿದರು. ಜನಿವಾರ ತೆಗೆಸಿದಂಥ ಪ್ರಕರಣ ಇದೆಯಲ್ಲ, ಒಬ್ಬ ಅಧಿಕಾರಿಯ ತಪ್ಪಿನ ಕಾರಣಕ್ಕಾಗಿ ನಡೆದು ಹೋಗಿದೆ. ಸೊ ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದರು. ಇಲ್ಲಿ ಕೂಡ ಸುತ್ತೋಲೆ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ. ಆದರೆ ಕೆಲವು ಪರೀಕ್ಷೆಗಳಲ್ಲಿ ತಾಳಿಯನ್ನು ಕೂಡ ತೆಗೆದಿಟ್ಟು ಪರೀಕ್ಷೆ ಬರೆಯುವಂಥ ಪದ್ಧತಿ ಇದೆ. ತಾಳಿ ಕೂಡ ಆಚೆ ಇರಬೇಕು, ಮಾಂಗಲ್ಯವನ್ನು ಕೂಡ ಆಚೆ ಇಡುವಂಥ, ಮಂಗಳಸೂತ್ರವನ್ನು ಆಚೆ ಇಟ್ಟು ಪರೀಕ್ಷೆ ಬರೆಯುವಂಥದ್ದು ಇದೆ. ಪರೀಕ್ಷೆಯ ಸುಧಾರಣೆಗಳಾಗಬೇಕು ಅಂತ ಹೇಳಿದ್ರೆ, ಪರೀಕ್ಷೆಯ ನಿಯಮಗಳೆಲ್ಲವೂ ಒಂದೇ ರೀತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಹೋರಾಟ ಶುರು ಮಾಡಬೇಕಾಗತ್ತೆ.